ಹಾಯ್ ಗುಡ್ ಮಾರ್ನಿಂಗ್. ಇದು ಸಂಡೇ ಅಂತಿದ್ದಂಗೆ ನಾವು ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿ ಮಲ್ಕೊಂಡಿರ್ತೀವಿ. ನಾಳೆ ಅಂತೂ ಲೇಟಾಗಿ ಎದ್ದೇಳಬೇಕಪ್ಪ ಅಂತ ಅಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನಮಗೇ ಬೇಗ ಎಚ್ಚರ ಆಗ್ಬಿಟ್ಟು ನಾವೇ ಎಲ್ರಿಗಿಂತ ಫಸ್ಟು ದೆವ್ವ ಥರ ಎದ್ದು ಕೂತಿರ್ತೀವಿ. ಸೊ ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ಎದ್ದ ತಕ್ಷಣ ವಿಂಡೋ ಓಪನ್ ಮಾಡ್ತೀನಿ. ವಿಂಡೋ ಓಪನ್ ಮಾಡಿ ಅದಾದಮೇಲೆ ಡೋರ್ ಓಪನ್ ಮಾಡಿ ತುಳಸಿ ಇದೆ, ತುಳಸಿನ ನಾನು ನೋಡಬೇಕು. ತುಳಸಿ ನೋಡಿದ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ ಮಾರ್ನಿಂಗು. ತುಳಸಿ ನೋಡಾದಮೇಲೆ ನಾನು ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಮುಖ ನೋಡ್ತೀನಿ. ದೇವ್ರ ಮುಖ ನೋಡಾದಮೇಲೆ ನನ್ನ ಮಗಳ ಮುಖ ನೋಡ್ತೀನಿ. ಸೊ ಇದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ರೇ ನನಗೆ ಏನೋ ಒಂಥರ ಎನರ್ಜಿ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಇವತ್ತೇನಾದರೂ ಆಗುತ್ತೆ ಅನ್ನೋ ನೆಗೆಟಿವ್ ಥಾಟ್ಸಲ್ಲೇ ಇರ್ತೀನಿ ನಾನು. ಅಫ್ಕೋರ್ಸ್ ಸಂಡೇ ಅಂದ ತಕ್ಷಣ ನಮಗೆ ನಾನ್ ವೆಜ್ ಬೇಕೇ ಬೇಕು, ಇಲ್ಲ ಅಂತಂದರೆ ಸಂಡೇಗೆ ಅವಮಾನ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕನ್ಫ್ಯೂಷನ್ಸ್ ಇರುತ್ತೆ, ಮಟನ್ ಮಾಡೋದಾ ಚಿಕನ್ ಮಾಡೋದಾ ಅಂತ ಅಂದ್ಬಿಟ್ಟು. ಸೊ ಫೈನಲ್ ಡಿಸೈಡ್ ಮಾಡಿಬಿಟ್ಟು ನಾವು ಮಟನ್ ತರಿಸಿದ್ವಿ. ಬೆಳಿಗ್ಗೆ ನಾನು ಉಪ್ಪಿಟ್ಟು ಮತ್ತು ಟೀ ಕುಡ್ದಿದ್ದೆ, ಅದನ್ನ ನಾನು ವೀಡಿಯೋ ಮಾಡಿಲ್ಲ. ಸೊ ಅದಾದಮೇಲೆ ಮಟನ್ ತರಿಸ್ಬಿಟ್ಟು ಸಾಂಬಾರು ಮಾಡಿಕೊಂಡು ನನ್ನ ಮಗಳ ಜೊತೆಗೆ ಆಟ ಆಡಿಕೊಂಡು ಮುದ್ದೆ ಮಾಡಿಕೊಂಡು, ಮಟನ್ ಅಂದರೆ ಮುದ್ದೆ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ಮುದ್ದೆ ನನಗೆ ಅಷ್ಟೊಂದು ಏನು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಏನೋ ಕಲಿತ್ಕೊಂಡು ಒಂದು 70% ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಂತೂ ಇದೂ ಬರ್ತಾಯಿರಲಿಲ್ಲ. ಸೊ ಮುದ್ದೆ ಮಾಡಿ ಮಟನ್ ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ಸುಸ್ತಾಯಿತು, ಮಲ್ಕೊಂಡೆ. ಅದನ್ನು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಇನ್ನೂ ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗಿತ್ತು, ಪೂಜೆ ಮಾಡಬೇಕಾಗಿತ್ತು. ನಾನು ತುಂಬ ತಲೆನೋಯ್ತಾ ಇದೆ ಅಂತಂದ್ಬಿಟ್ಟು 6:30ಗೆ ಎದ್ದೆ ನಾನು. 6:30ಗೆ ಎದ್ದುಬಿಟ್ಟು ತುಂಬ ತಲೆನೋಯ್ತಾ ಇದೆ ಅಂತಂದ್ಬಿಟ್ಟು ಸೀದಾ ಕಿಚನ್ಗೆ ಹೋಗ್ಬಿಟ್ಟು ನಾನು ಟೀ ಕುಡಿಯೋಣ ಅಂತಂದ್ಬಿಟ್ಟು ಟೀ ಮಾಡಿದೆ. ತಲೆ ನೋಯ್ತಾ ಇದ್ದರೆ ನನಗೆ ಟೀ ಕುಡ್ದಿಲ್ಲ ಅಂದರೆ ತಲೆನೋವೇ ಹೋಗಲ್ಲ. ನಾನು ಟ್ಯಾಬ್ಲೆಟ್ಸ್ ಏನೂ ತೊಗೊಳಲ್ಲ. ಫಸ್ಟು ಟೀ ಕುಡಿಬೇಕು ತಲೆ ನೋಯ್ತಾ ಇದೆ ಅಂದ್ಬಿಟ್ಟು. ಆಮೇಲೆ ಮಂಡೇ ಆಗಿರೋದ್ರಿಂದ ನನಗೆ ಟಿಫನ್ ಏನೂ ಅಷ್ಟೊಂದು ಮಾಡೋಕ್ಕೆ ಏನೋ ಒಂಥರ ಲೇಝಿ ಫೀಲ್ ಅನಿಸುತ್ತೆ. ಸೊ ಈಸಿ ಆಗುತ್ತೆ ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಸೈಡ್ಸ್ಗೆ ಅಂದ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡಿದ್ವಿ. ನನ್ನ ಮಗಳಿಗೆ ನಾನು ಹಾಲಿಗೆ ಸ್ವಲ್ಪ ಅರಿಶಿಣ ಮತ್ತು ಬೆಲ್ಲ ಹಾಕಿಬಿಟ್ಟು 3 days ಒನ್ಸ್ ಕೊಡ್ತೀನಿ. ನಾನು ಹಾರ್ಲಿಕ್ಸು ಮತ್ತು ಅದು ಯಾವುದು ಪೌಡರ್ ಪ್ರಿಫರ್ ಮಾಡಲ್ಲ, ಯಾಕಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಆ್ಯಡ್ ಮಾಡಿರ್ತಾರೆ. ಅವಳು ನಾರ್ಮಲಾಗಿ ಚಾಕ್ಲೇಟ್ಸ್ ತಿಂತಾಳೆ. ಸೊ ನಾವೇ ಶುಗರ್ನ ಕೊಟ್ಟಂಗಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ನ್ಯಾಚುರಲ್ ಆಗಿರೋದೇ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ನಾರ್ಮಲ್ ಮಿಲ್ಕ್ ಕೊಡ್ತೀನಿ ಎವ್ರಿ ಡೇ. ನಾರ್ಮಲ್ ಮಿಲ್ಕ್ ಕೊಡ್ತೀನಿ, ಇಲ್ಲ ಅಂತಂದರೆ ಈ ಥರ ಅರಿಶಿಣ ಹಾಕ್ಬಿಟ್ಟು ಕೊಡ್ತೀನಿ. ಬೇರೆ ಏನೂ ನಾನು ಕೊಡಲ್ಲ, ಪೌಡ್ರ್ ಹಾಕ್ಬಿಟ್ಟೆಲ್ಲ ಏನೂ ಕೊಡಲ್ಲ. ಸೊ ಇಷ್ಟೆಲ್ಲ ಮಾಡಿ ಫ್ರೆಶ್ ಆಗಿ ಹೋಗೋಷ್ಟೊತ್ತಿಗೆ ಟೈಮೇ ಆಗೋಗಿತ್ತು. ಟಿಫನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಒಂದು ಬಾಳೆಹಣ್ಣು ತಿಂದುಬಿಟ್ಟು ನಾನು ನನಗೂ ಹಸ್ಬೆಂಡ್ಗೆ ಇಬ್ರಿಗೂ ಲೇಟಾಗಿತ್ತು. ಅರ್ಜೆಂಟಲ್ಲಿ ಆಫೀಸಿಗೆ ಹೋಗಿ ಅಂತೂ ಇಂತೂ ಲಾಗಿನ್ ಮಾಡಿದೆ. ಲಾಗಿನ್ ಮಾಡ್ತಿರುವಾಗಲೇ ನಾನು ಅಯ್ಯೋ ಮಂಡೇ ಅಲ್ವಾ ಇನ್ನೂ 2 ದಿವಸ ರಜೆ ಕೊಟ್ಟಿದ್ದರೆ, ಮಳೆ ಬಂದುಬಿಟ್ಟು ರೆಡ್ ಅಲರ್ಟ್ ಅಂತ ಕೊಟ್ಬಿಟ್ಟು ರಜೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡೇ ನಾನು ಕೆಲಸ ಮಾಡಿದೆ. ಅದಾದಮೇಲೆ 11:15 ಬ್ರೇಕ್ಗೆ ಮಾವಿನಕಾಯಿ ಕೊಟ್ಟಿದ್ದರು, ಅದನ್ನು ತಿಂದ್ಕೊಂಡು ಮತ್ತೆ ಹಾಗೆ ಹಿಂಗೆ ಮಾತಾಡಿಕೊಂಡು ಕೆಲಸ ಮಾಡೋಷ್ಟೊತ್ತಿಗೆ 1:30 ಆಗೇ ಹೋಗಿತ್ತು ಲಂಚ್ ಬ್ರೇಕು. ಸೊ ಮತ್ತು ನಾವು ಲಂಚ್ ಬ್ರೇಕಲ್ಲಿ ಬೆಳಿಗ್ಗೆ ಮಾಡಿರೋದು ಎಲ್ಲ ಆರೋಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು 11:15 ಚಿತ್ರಾನ್ನ ತಿಂದಿದ್ದೆ. ಬೆಳಿಗ್ಗೆನೂ ಅದೇ ತಿಂದೆ ಅಲ್ಲ ಅಂತಂದ್ಬಿಟ್ಟು ಬಾಕ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ಅನ್ನ ಸಾಂಬಾರು ತಿಂದೆ. ನನ್ನ ಫ್ರೆಂಡಿಗೆ ಚಿತ್ರಾನ್ನ ಕೊಟ್ಬಿಟ್ಟು ಸೊ ಅದಾದಮೇಲೆ ಈವ್ನಿಂಗಲ್ಲಿ ನಾನು ಸ್ನ್ಯಾಕ್ಸ್ಗೆ ಅಂತ ಸಮೋಸ ತಿಂದ್ವಿ. ಅದಾದಮೇಲೆ ಕಡಲೆ ಬೀಜ ತಿಂದ್ಬಿಟ್ಟು ಅಂತೂ ಇಂತೂ 7:15 ಆಗೇ ಹೋಯಿತು. 7:15 ಆದಮೇಲೆ ನಾವು ಲಾಗೌಟ್ ಮಾಡಿಬಿಟ್ಟು ಹೊರಡೋಣ ಅಂತ ಮಂಡೇ ಬಂತಲ್ವಾ, ಅನ್ನೋ ಥರ ಫೀಲ್ ಆಗಿಬಿಟ್ಟು ನಾನು ಹೊರಟ್ಬಿಟ್ಟು ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಅಯ್ಯೋ ಇವತ್ತು ನಾನು ಮನೆಗೆ ಹೋಗ್ತೀನಾ ಅಂತ ನರ್ವಸ್ ಆಗೋಗ್ಬಿಟ್ಟಿದ್ದೆ. ಹಾಗೆ ಮನೆಗೆ ಹೋಗೋ ದಾರಿನಲ್ಲಿ ಯಾವುದೋ ಮಾರ್ಟ್ ಓಪನ್ ಆಗಿತ್ತು. ಕಡಿಮೆ ಪ್ರೈಸ್ ಅಂತ ಹಾಕಿದ್ರು, ಅಷ್ಟೇನು ಕಡಿಮೆ ಪ್ರೈಸ್ ಇರಲಿಲ್ಲ. 4 ರೂಪೀಸ್ 5 ರೂಪೀಸ್ ಏನೋ ಕಡಿಮೆ ಇತ್ತು. ಅದಾದಮೇಲೆ ನನ್ನ ಮಗಳು ನೋಡು ಮಮ್ಮಿ ಅಂತ ಅಂದ್ಬಿಟ್ಟು ಏನೋ ಸರ್ಪ್ರೈಸ್ ತೋರಿಸ್ತಾ ಇದ್ಲು ಬರೆದ್ಬಿಟ್ಟು. ಸೊ ಅವಳಿಗೆ ಊಟ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದ್ಬಿಟ್ಟು ನಾನು ಊಟ ಮಾಡೋ ಅಷ್ಟೊತ್ತಿಗೆ 10 ಗಂಟೆ ಆಗೇ ಹೋಗಿತ್ತು. ಯಾವಾಗಲೂ ಫೀಲ್ ಮಾಡ್ಕೋತಾ ಇರ್ತೀವಿ ಮಂಡೇ ಬರುತ್ತೆ ಯಾರು ಹೋಗ್ತಾರೆ ಕೆಲಸಕ್ಕೆ ಅಂತಲೇ ಅಂದ್ಕೊಂಡಿರ್ತೀವಿ. ಸೊ ಮಂಡೇನೇ ನಾವು ಹೇಳಬೇಕಂದ್ರೆ ಟೈಮ್ ಬೇಗ ಹೋಗೋದು ಮಂಡೇನೇ ನಮಗೆ. ಸೊ ಅದಾದಮೇಲೆ ನಾನು ಹಿಂದಿನ ದಿವಸನೇ ಪಾತ್ರೆನೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಬೆಳಿಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಷ್ಟನ್ನೆಲ್ಲ, ಅದಕ್ಕೋಸ್ಕರ ನಾನು ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ.
ಸೊ ಡಾಕ್ಟರ್ ನನಗೆ ಪ್ರೋಟೀನ್ ಪೌಡರ್ ಕುಡಿಯೋಕ್ಕೆ ಹೇಳಿದ್ದಾರೆ. ನೆನಪಾದಾಗ ನಾನು ಪ್ರೋಟೀನ್ ಪೌಡರ್ ಕುಡಿತೀನಿ. ಎವ್ರಿಡೇ ಕುಡ್ದಿಲ್ಲ ಅಂತ ಅಂದ್ರೂ ನನಗೆ ಯಾವಾಗ ನೆನಪಾಗುತ್ತೆ ಆವಾಗ ಕುಡಿತೀನಿ. ನೆನಪಾದ್ರೂ ಒಂದೊಂದು ಸಲ ಅಯ್ಯೋ ಇವಾಗ ಯಾರು ಮಿಲ್ಕ್ ಬಿಸಿ ಮಾಡಿಬಿಟ್ಟು ಅದನ್ನು ಬೇರೆ ಕುಡಿತಾರೆ ಅಂತ ಅಂದ್ಕೊಂಡಿರ್ತೀನಿ. ಟ್ಯಾಬ್ಲೆಟ್ ಅಂತೂ ಎವ್ರಿಡೇ ತೊಗೊತೀನಿ. ಟ್ಯಾಬ್ಲೆಟ್ ಅಂತೂ ನಾನು ಮಿಸ್ ಮಾಡಲ್ಲ. ಪೌಡರ್ ಮಾತ್ರ ನಾನು ಎವ್ರಿಡೇ ಕುಡಿಯೋಲ್ಲ. ಯಾವಾಗ ನೆನಪಾಗುತ್ತೋ ಆವಾಗ ಕುಡಿತೀನಿ. ಸೊ ನೆನಪಾಗದಾಗಂತೂ ನಾನು ಕಷ್ಟ ಆದ್ರೂ ಹೋಗಿ ಯೂಶ್ವಲಿ ಕುಡಿತೀನಿ. ಸೊ ಇದಾಗಿತ್ತು ಮಂಡೇ. ಹ್ಯಾವ್ ಗುಡ್ ನೈಟ್ ಎವ್ರಿವನ್.